ವಿಶ್ ಯು ಆಲ್ ದಿ ಬೆಸ್ಟ್. ಬಲಗಾಲಿಟ್ಟು ಒಳಗೆ ಬನ್ನಿ. ನಾನು ತಿನ್ಬಾರ್ದು, ನಮ್ಮಮ್ಮ ಬೈತಾರೆ. ಈಗ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಲೇಬೇಕು. ಮನೇಲಿ ಜಾಸ್ತಿ ಅಡುಗೆ ಮಾಡೋದು ನೀವಾ ವೈಫ್? ಇಂಡಿಯಾ ಸ್ವೀಟ್ ಹೌಸ್ ಸ್ವೀಟ್ಗಳು ತಿಂದ್ರೆ ನಮಗ್ ಗೊತ್ತಿಲ್ದಿರೋಂಗೆ ಒಳಗಡೆಯಿಂದ ಕುದುರೆ ಕಿನಿಯತ್ತೆ. ಸೂಪರ್ ಅನ್ನತ್ತೆ. ನಮ್ಮ ಅಜ್ಜಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದು, ನಮ್ಮ ತಾತ ಒಂದಿನಕ್ಕೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರಲಿಲ್ಲ. ನಾನು ನಮ್ಮ ತಾತ ಇಷ್ಟು ರಸಿಕತೆ ಇಲ್ಲಿರೋ ಮನುಷ್ಯನ ಅಂತ ನಾನು. ಸೊ ಒಂದ್ ದಿವಸ ಊಟ ಮಾಡಕ್ಕೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅನ್ನ ಕಲ್ಸ್ಕೊಂಡು ಬಾಯಿ ಇಟ್ಕೊಂಡು ಅಂದ್ರು. ಅಂದ್ರೆ ಚೆನ್ನಾಗಿದೆ ಅಂತ ನಮ್ಮ ತಾತದ ಲ್ಯಾಂಗ್ವೇಜ್ ಅಲ್ಲಿ ಅವಾಗ ಅರ್ಥ ಆಯ್ತು. ನಾವು ಅದನ್ನ ಇಂಪ್ರೊವೈಸ್ ಮಾಡಿದ್ವಿ ಅಂತ ಮಾಡಿದ್ವಿ. ಸರ್, ನಿಮಗೆ ಇಷ್ಟವಾದಂತ ಸ್ವೀಟ್ ಯಾವ್ದಿಲ್ಲ? ಕ್ಷೀರ್ ಮೋಹನ್. ಸ್ವೀಟ್ ನ ತಯಾರು ಮಾಡೋರು ಇವ್ರು ಸರ್. ಓಕೆ, ನಾನು ಇವ್ರಿಗೆ ಹಾಲ್ ಸಪ್ಲೈ ಮಾಡ್ತಾ ಇದ್ದೆ ಸರ್ ಡೈರಿಯಿಂದ. ಅವಾಗ ಸರ್ ಏನ್ ಬರೀ ಹಾಲ್ ತಗೊಂತಾ ಇದ್ದೀರಾ, ಸ್ವೀಟ್ ಮಾಡೋಣ ಬನ್ನಿ ಅಂತ ಅನ್ಬಿಟ್ಟು ಒಟ್ಟಿಗೆ ಸೇರಿ ಸ್ವೀಟ್ ಮಾಡ್ತಾ ಇದೀವಿ. ಖಂಡಿತ ಇಲ್ಲ ಸರ್. ಸರ್ ನೋಡಿ ಸರ್, ಎಲ್ಲ ಜನರಿಗೆ ಈ ಸ್ವೀಟ್ ಇಲ್ಲಿದೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಇವರೇ. ಒಂದ್ ಮಾತು ಹೇಳ, ಬೇಜಾರ್ ಮಾಡ್ಕೋಬೇಡಿ, ನಮಗ್ ತೋರಿಸಿದ್ದು ಇವರೇ. ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ಅವ್ರಿಗೆ ಐಡಿಯಾ ಕೊಟ್ಟಿದ್ದು ನಾನಲ್ವಾ. Behind every successful man there is a woman. Mark the word behind us. ಅಲ್ಲ, ಅದೇ ಇಷ್ಟ. ಹೌದಾ? ಕ್ಲಾಪ್ ತಟ್ಬಿಡ ನಂಗೆ. ನೀವು ಕ್ಲಾಪ್ಸ್ ಹೊಡಿತಾನೆ ಇರಿ, ನಾನು ತಿನ್ನಿಸ್ತಾನೆ ಇರ್ತೀನಿ. ಈ ತರದ್ದು ಸ್ವೀಟ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಇಂಡಿಯಾ ಸ್ವೀಟ್ ಹೌಸ್ಗೆ ಬರಬೇಕು. ಮಧ್ಯಾಹ್ನ ಲಂಚ್ ಟೈಮ್ಗೆ ಸ್ವೀಟ್ ಹೊಟ್ಟೆ ತುಂಬಿಸ್ಕೊಂತಾ ಇದ್ದೀವಿ. ಹೌದು, ಕಾರನೂ ಇದೆ. ಕಾರಣ ಇದೆಯಾ? ಪಾನಿಪುರಿ ಮಸಾಲ ಪುರಿನೂ ಆ ಕಡೆ ಇರೋ ತಿನ್ನಕ್ಕಿತ್ತು. ಹೌದಾ? ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಅಲ್ಲಿ ಮಾಡೋಣ. ತುಂಬಾ ಖುಷಿ ಆಯ್ತು ಸರ್. 2 ವರ್ಷದಲ್ಲಿ 25 ಔಟ್ಲೆಟ್ಗಳು ಇವ್ರದ್ದು ಓಪನ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಸ್ವೀಟ್ಸ್ ಗಳನ್ನ ಜನತೆ ಕೊಡ್ತಿದ್ದಾರೆ, ಜನ ಅವರ ಸ್ವೀಟ್ಸ್ ಅನ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅನ್ನೋದಲ್ಲೇ ಗೊತ್ತಾಗುತ್ತೆ. 25 ಜನ ಪಾರ್ಟ್ನರ್ಸ್ ಒಟ್ಟು ಕೆಲಸ ಮಾಡ್ತಿದ್ದೀವಿ ಇವಾಗ ನಾವು ಓವರ್ ಆಲ್. ಸೊ ಇದನ್ನ ಇನ್ನ ಹೆಚ್ಚು ಮಟ್ಟಿಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಯಾರಿಗೆ ಈ ತರ ಈ ಲೈನ್ ಅಲ್ಲಿ ಇಷ್ಟ ಇದೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರಾಂಕ್ಲಿ ಇನ್ನ ನೆಕ್ಸ್ಟ್ 10 ಔಟ್ಲೆಟ್ಗೆ ಆಲ್ರೆಡಿ ನಾವು ರಿಜಿಸ್ಟರ್ ಆಗೋಗಿದ್ದಾರೆ. ನಮ್ಮಲ್ಲಿ ಇನ್ವೆಸ್ಟ್ ಇರಬಹುದು ಅಥವಾ ಅವ್ರ ಜೊತೆಗೆ ಒಂದು ಪಾರ್ಟ್ನರ್ ಆಗಿ ಒಂದು ವ್ಯವಹಾರವನ್ನ ನಡೆಸಬೇಕು ಅನ್ನೋದಿದ್ರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೂಪರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ಒಂದಿಷ್ಟು ಜನ ಸೇರಿದ್ದಾರೆ ಇಲ್ಲಿ. ನಿಮಗೆ ಮೇಲ್ಗಡೆ ಒಂದು ಬೋರ್ಡ್ ಕಾಣಿಸ್ತಿರ್ಬೋದು, ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೇಳಿ. ಸೊ ಸ್ವೀಟ್ಸನ್ನು ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ? ಎಲ್ರಿಗೂ ಸ್ವೀಟ್ ಬೇಕು. ಆದರೆ ಇವತ್ತಿನ ದಿನಮಾನದಲ್ಲಿ ಒಳ್ಳೆಯ ಸ್ವೀಟ್ ಅಂದರೆ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಸ್ವೀಟ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಯಾಕೆ ಈ ಒಂದು ಶಾಪ್ಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಒಂದು ಇವತ್ತು ಇಂಡಿಯಾ ಸ್ವೀಟ್ ಹೌಸ್ ಅವರ 25ನೇ ಔಟ್ಲೆಟ್ ಮಾರತಹಳ್ಳಿಯ ಮೈನ್ ರೋಡಲ್ಲಿ ಓಪನ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸಿಹಿಕೈ ಚಂದ್ರು ಮತ್ತು ನಾವು ಒಂದು 4-5 ಜನ ಯೂಟ್ಯೂಬರ್ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಜೊತೆಗೆ ಓಪನಿಂಗ್ ಕೂಡ ನಡೆದಿದೆ. ಸೊ ಒಳಗಡೆ ನಾನು ಹೋಗಿ ಎಲ್ಲವನ್ನ ನೋಡಿದೆ. ಈಗ ಒಂದು ಸ್ವೀಟ್ಸ್ ಅಂತ ಹೇಳಿದ್ರೆ ಹಾಲು ಬಹಳ ಮುಖ್ಯವಾಗುತ್ತೆ. ಈ ಒಂದು ಇಂಡಿಯಾ ಸ್ವೀಟ್ ಹೌಸ್ ಕಂಪನಿಯ ಓನರ್ ಏನಿದ್ದಾರೆ ಅವರೇ ಸ್ವತಃ ಒಂದು ಡೈರಿ ಫಾರ್ಮನ್ನು ಮಾಡಿ ಅಲ್ಲಿ ಇರುವಂತಹ ದನಗಳಿಂದ ಹಾಲುಗಳನ್ನು ಕರೆದು ಆ ಹಾಲುಗಳನ್ನೇ ಸ್ವೀಟ್ಗಳಿಗೆ ಬಳಕೆ ಮಾಡಿ ಇಲ್ಲಿ ಒಂದಿಷ್ಟು ರುಚಿಕರವಾಗಿರುವಂತಹ 100ಕ್ಕೂ ಅಧಿಕ ವೆರೈಟಿಯ ಸ್ವೀಟ್ಸ್ಗಳನ್ನು ಇವರು ರೆಡಿ ಮಾಡಿದ್ದಾರೆ. ಬನ್ನಿ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೇನಾದರೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಅಥವಾ ಇಂಡಿಯಾ ಸ್ವೀಟ್ ಹೌಸ್ನ ಒಂದು ಫ್ರಾಂಚೈಸಿಯನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ನೋಡಿ ನಿಮಗೆ ಬಹಳ ಉಪಯೋಗಕಾರಿ ಆಗುತ್ತೆ. ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಎಷ್ಟೇ ವೆರೈಟಿ ಸ್ವೀಟ್ಸ್ಗಳು ಎಷ್ಟು ಬೇಕು ಅಂದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ. ಇವತ್ತಿನ ಓಪನಿಂಗ್ ಸೆರೆಮನಿಯ ಒಂದಿಷ್ಟು ಜಲಕ್ನ ಜೊತೆಗೆ ಸಿಹಿಕೈ ಚಂದ್ರು ಅವ್ರನ್ನ ಮಾತಾಡಿಸ್ತೀನಿ. ಜೊತೆಗೆ ನಮ್ಮ ಜೊತೆ ಒಂದಿಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಬನ್ನಿ ಮಾತಾಡ್ಸ್ಕೊಂಡು. ಇವತ್ತು ಜನವರಿ 26ನೇ ತಾರೀಕು ಇಂಡಿಯಾ ಸ್ವೀಟ್ ಹೌಸ್ನ 25ನೇ ಶಾಖೆಯನ್ನು ಸರ್ಜಾಪುರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಉದ್ಘಾಟನೆ ನಡೆದಿದೆ. ಈ ಉದ್ಘಾಟನೆಗೆ ಎಲ್ಲ ಯೂಟ್ಯೂಬರ್ಸ್ ಬಂದಿದ್ದಾರೆ. ಭಾಳ ಖುಷಿ ಆಗ್ತದೆ. ಇವ್ರ ಜೊತೆ ಈ ಒಂದು ಶಾಖೆನ ಉದ್ಘಾಟನೆ ಮಾಡ್ತಾ ಇರೋದು. 2 ವರ್ಷದಲ್ಲಿ 25 ಶಾಖೆಗಳನ್ನು ಓಪನ್ ಮಾಡಿ ತನ್ನ ಚಾಪನ್ನು ಮೂಡಿಸಿದೆ ಇಂಡಿಯಾ ಸ್ವೀಟ್ ಹೌಸು. ಪ್ರತಿಯೊಂದು ಸ್ವೀಟು ತುಂಬ ರುಚಿಯಾಗಿರುತ್ತೆ.
ಎಲ್ಲ ಔಟ್ಲೆಟಲ್ಲೂ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಿದೆ. ಈ ಔಟ್ಲೆಟಲ್ಲೂ ಅಷ್ಟೇ ಚೆನ್ನಾಗಿ ವ್ಯಾಪಾರ ಆಗಲಿ, ಇನ್ನಷ್ಟು ಪ್ರವೃದ್ಧಮಾನಕ್ಕೆ ಬರಲಿ ಇಂಡಿಯಾ ಸ್ವೀಟ್ ಹೌಸ್ ಅಂತ ಆಶಿಸ್ತಾ ಇವತ್ತಿನ 25ನೇ ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಎಲ್ಲರ ಸಮ್ಮುಖದಲ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. Three cheers to India Sweet House. Hip hip! Hooray! Hip hip! Hooray! Hip hip! Hooray! ಬಲಗಾಲಿಟ್ಟು ಒಳಗೆ ಬನ್ನಿ. Yes. Thank you. All the best, India Sweet House. Thank you, sir. ಆಲ್ ದಿ ಬೆಸ್ಟ್. ವೀಕ್ಷಕರೇ, ನಮ್ಮ ಜೊತೆಗೆ ಸಿಹಿ ಕಹಿ ಚಂದ್ರು ಅವರಿದ್ದಾರೆ. ಬಹುಶಃ ಇವತ್ತು 25ನೇ ಬ್ರಾಂಚ್ ಇವರದ್ದು, ಇಂಡಿಯಾ ಸ್ವೀಟ್ ಹೌಸ್ ಅವರದ್ದು 25ನೇ ಬ್ರಾಂಚನ್ನು ನಿಮ್ಮ ಕೈಯಿಂದ ಓಪನ್ ಮಾಡಿಸ್ತಾ ಇದ್ದಾರೆ. ಸೊ ನಮ್ಗೆಲ್ಲರಿಗೂ ಕೂಡ ಟಿವಿಲಿ ಸಿಹಿ ಕಹಿ ಚಂದ್ರು ಅವ್ರು ಬಂದರು ಅಂತ ಹೇಳಿದ್ರೆ ಏನೋ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾರೆ. ನಮಗೆ ಫುಡ್ ಅಂತ ಹೇಳಿದ ತಕ್ಷಣ ಅವ್ರದ್ದೊಂದು ಒಂದಿದೆ, ಅದು ಈಗ ಮಾಡಿ ತೋರಿಸ್ತಾರೆ ಅವರು. ಸೊ ಸ್ವೀಟ್ಗಿಂತ ಹೆಂಗಿರುತ್ತೋ ಫುಡ್, ಯಾವುದಾದ್ರೂ ಫುಡ್ಡನ್ನು ಮಾಡಿದ್ರು ಕೂಡ ಅದೇ ರೀತಿ ಒಂದು ಟೇಸ್ಟನ್ನು ಹೇಳುವಂಥ ಒಂದು ಮೆಥಡ್ ಇದೆ. ಅದನ್ನು ಫಸ್ಟ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅದೇನಂದ್ರೆ ನಾವೆಲ್ಲರೂ ಕಷ್ಟಪಡೋದು, ಕೆಲಸ ಮಾಡೋದು ಹೊಟ್ಟೆಗೋಸ್ಕರ, ಅಂದರೆ ತಿನ್ನೋದಕ್ಕೋಸ್ಕರ ಅಲ್ವಾ. ನಾವೇನು ತಿಂತೀವೋ ಅದನ್ನು ಖುಷಿ ಪಟ್ಟುಕೊಂಡು ಅನುಭವಿಸ್ಕೊಂಡು ತಿಂದೇ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಸೊ ನನ್ನ ಉದ್ದೇಶ ಏನಂದರೆ ಯಾರೇ ತಿಂದಾಗ ಅದನ್ನು ಎಂಜಾಯ್ ಮಾಡಿರಿ. ಯಾಕಂದರೆ ನಿಮಗೆ ಸಿಕ್ಕಿದೆ ಅದು ತಿನ್ನೋಕ್ಕೆ. ಎಷ್ಟೋ ಜನಕ್ಕೆ ಈ ಪ್ರಪಂಚದಲ್ಲಿ ಊಟವೇ ಸಿಗಿಲ್ಲ, ಹಸ್ಕೊಂಡಿದ್ದಾರೆ. ಹಸು ಪ್ರಪಂಚದ ಎಲ್ಲ ಕಡೆ ಇದೆ. ನಮಗೆ ಅಟ್ಲೀಸ್ಟ್ ಏನೋ ಸಿಗ್ತಾ ಇದೆ ಅನ್ನೋ ಖುಷಿ ಇರಬೇಕು. ಅದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಅನುಭವಿಸ್ಕೊಂಡು ಸಂತೋಷವಾಗಿ ತಿನ್ನಬೇಕು ಅನ್ನೋ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದು. ಆ ಥರ ನಾವು ಪ್ರತಿಯೊಬ್ಬರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರ ಊಟನ ಅನುಭವಿಸ್ತಾರೆ ಅನ್ನೋದು ನನ್ನ ಉದ್ದೇಶ. ನನಗೆ ಒಂದೆರಡು ವಿಚಾರ ನಿಮ್ಮನ್ನು ನೋಡಿದರೆ ತುಂಬ ಇಷ್ಟ ಆಗುತ್ತೆ. ಒಂದು ತುಂಬ ಸಿಂಪ್ಲಿಸಿಟಿ. ನಾನೊಮ್ಮೆ ಬಹುಶಃ ಒಂದು 5-6 ವರ್ಷದ ಹಿಂದೆ ಮೆಜೆಸ್ಟಿಕಲ್ಲಿ ಒಮ್ಮೆ ನಿಮ್ಮನ್ನು ನೋಡಿದ್ದೆ. ಒಂದು ಬಜಾರ್ ಒಳಗಡೆ ನೀವು ಹೋಗಿ ಬರ್ತಾ ಇದ್ರಿ, ಒಬ್ಬ ನಟನಾಗಿ, ಸೀರಿಯಲ್ ಆರ್ಟಿಸ್ಟ್ ಆಗಿ, ಅಥವಾ ನಿಮಗೆ ನಿಮ್ಮದೇ ಆದಂಥ ಒಂದಿಷ್ಟು ಇದಿರುತ್ತೆ ಸರೌಂಡಿಂಗ್, ಎಲ್ಲೆಂದರಲ್ಲಿ ಕಾಣಿಸ್ಕೊಳ್ಳೋಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ಅದನ್ನು ಬಿಟ್ಟು ಈ ಸಿಂಪ್ಲಿಸಿಟಿ ಹೆಂಗೆ ಬರುತ್ತೆ ನಿಮಗೆ ಅಂತ? ನಾನು ಬಡತನದಿಂದ ಬಂದವನು, ಅಂದರೆ ನಮಗೆ ಇದೆಲ್ಲ ಬಯಸದೆ ದೇವರು ಕೊಟ್ಟಿರ್ತಂಥ ಅನುಗ್ರಹ ಅಷ್ಟೇ ಇದು. ಸೊ ನಾನೇನು ಬೇರೆಯವ್ರಿಗಿಂತ ಏನು ವ್ಯತ್ಯಾಸ ಏನಿಲ್ಲ. ಅದರಿಂದಾಗಿ ನಾನು ಎಲ್ಲ ಕಡೆ ಓಡಾಡ್ತೀನಿ. ಇವಾಗಲೂ ಅಷ್ಟೇ ರಸ್ತೆ ನಿಂತ್ಕೊಂಡೆ ಇಡ್ಲಿ ತಿಂತೀನಿ, ಏನು ಸಮಸ್ಯೆನೇ ಇಲ್ಲ ಅದ್ರ ಬಗ್ಗೆ. ಆ್ಯಂಡ್ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ. ಏನೇ ಮಾಡಿದ್ರು, ಸಣ್ಣ ಏನೇ ಕೆಲಸ ಮಾಡಿದ್ರು ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಹಾಗಾಗಿ ಆ ಸಿಂಪ್ಲಿಸಿಟಿ ಹಾಗೆ ಬಂದಿದೆ. ಹೆಂಗೆ ಸರ್ ಈ ಫೀಲ್ಡಿಗೆ ಬಂದಿದ್ದು ಹೆಂಗೆ? ಅಂದರೆ ಈಗ ಒಂದು ಫುಡ್ಡನ್ನು ತೋರಿಸೋದಿರ್ಬೋದು. ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಇದ್ರು, ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೆ. ಆವಾಗ ಅಡುಗೆ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಡುಗೆ. ಸೊ ಅದರಲ್ಲೇ ಒಂದಷ್ಟು ಪ್ರಯೋಗಗಳನ್ನ ಮಾಡ್ಕೊಂಡು ಇದಾಕಿದ್ರೆ ಅದಾಗತ್ತೆ, ಅದಾಕಿದ್ರೆ ಇದಾಗತ್ತೆ ಅನ್ನೋ ಥರ ಯೋಚನೆಗಳು ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡೋದು. ಅದು ಇಂಟ್ರೆಸ್ಟಿಂಗ್ ಆಗಿ ಬಂತು. ಬಟ್ ಆ ಟೈಮಲ್ಲೆಲ್ಲ ಟೆಲಿವಿಷನ್ನಲ್ಲಿ ಅಥವಾ ಇದರೊಳಗೆ ಒಂದು ಅಡುಗೆ ಕಾರ್ಯಕ್ರಮ ಅಂತ ಇರಲಿಲ್ಲ. ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆ ಟೈಮಲ್ಲಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ನಾನು. ಫಸ್ಟು ಅಡುಗೆ ಕಾರ್ಯಕ್ರಮ ಮಾಡಿದ್ದು ನಾವೇನೆ. ಅದಾದಮೇಲೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಜನ ಇಷ್ಟಪಟ್ಟರು. ಅದು ಹೆಂಗಾಗ್ಬಿಡ್ತು ಅಂದರೆ ನಾನು ಮಾಡಿದ್ದು ಬ್ಯಾಚುಲರ್ಸ್ಗೋಸ್ಕರ, ಯಾಕಂದರೆ ನಾನು ಬ್ಯಾಚುಲರ್ ಆಗಿದ್ದೆ. ಸೊ ಬ್ಯಾಚುಲರ್ ಹೆಂಗೆ ಅಡುಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಬೇಕು ಅಂತ ಮಾಡಿದ್ದು. ಆದರೆ ಅದನ್ನು ನೋಡಿ ಹೆಣ್ಮಕ್ಳು ಎಷ್ಟು ಇಷ್ಟಪಟ್ಕೊಂಡ್ರೆ ಅಂದರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನೆಯಲ್ಲಿ ನನ್ನನ್ನು ಪ್ರೀತಿಸ್ತಾರಷ್ಟು. ಅದು ನನ್ನ ಸೌಭಾಗ್ಯ, ನನ್ನ ದೇವರ ಅನುಗ್ರಹ ಅಷ್ಟೇ. ಅದು ಈಗ ಒಂದು ಸೀಕ್ರೆಟ್ ಅನ್ನು ರಿವೀಲ್ ಮಾಡಲೇಬೇಕು. ಮನೇಲಿ ಜಾಸ್ತಿ ಅಡುಗೆ ಮಾಡೋದು ನೀವಾ ವೈಫ್? ನಾನು ನೆನ್ತೀರಪ್ಪ, ನಾ ಮಾಡೋದು ಶೋನಲ್ಲಿ ಮಾಡೋದೇ ಸಾಕು. ನಾನು ಮನೆಯಲ್ಲಿ ಯಾವಾಗಲಾದ್ರು ತಲೆ ಕೆಟ್ಟಾಗ, ಟೆನ್ಷನ್ ಆದಾಗ, ಮಕ್ಕಳು ಡಿಮ್ಯಾಂಡ್ ಮಾಡಿದಾಗ ಅವಾಗ ಒಂದು ಅಡುಗೆ ಮಾಡ್ತೀನಿ ಅಷ್ಟೇ. ಬಟ್ ಎಷ್ಟೋ ಪ್ರಯೋಗಗಳನ್ನ ಮನೇಲಿ ಮಾಡ್ತಾ ಇರ್ತೀವಿ. ಮನೇಲಿ ರೆಗ್ಯುಲರ್ ಅಡುಗೆ ನಾವು ಮಾಡೋದಿಲ್ಲ. ಮಧ್ಯರಾತ್ರಿ ಏನೋ ಒಂದು ಹೊಳೆಯುತ್ತೆ ಈ ಥರ ಒಂದು ಅಡುಗೆ ಮಾಡ್ಬೋದು ಅಂತ, ಮಧ್ಯರಾತ್ರಿ 2 ಗಂಟೆಗೆ ಅದು ಅಡುಗೆ ಮಾಡ್ತೀನಿ. ಆವಾಗ ಮನೆಯವ್ರನ್ನೆಲ್ಲ ಬುಸ್ಬಿಟ್ಟು ತಿಂದು ನೋಡಿ ಹೆಂಗಿದೆ ಅಂತ ಹೇಳಿ ಅಂತೀನಿ. ಆ ಥರ ಒಂಥರ ಹುಚ್ಚೆಲ್ಲ ಮಾಡ್ತೀನಿ ನಾನು. ಓಕೆ, ನೋಡಿ ತಲೆ ಕೆಟ್ಟಾಗ ಬೇರೆಯವ್ರು ಏನೇನೋ ಮಾಡ್ತಾರೆ, ಇವ್ರು ಅಡುಗೆ ಮಾಡ್ತಾರೆ. ಎಲ್ಲರೂ ಮಿಡ್ ನೈಟ್ ಮಲಗಿದ್ದಾಗ ಇವ್ರು ಅಡುಗೆ ಮಾಡಿ ತಿನ್ನಿ ಅಂತಾರೆ. ಸೊ ನಮ್ಗಂತೂ ಖುಷಿ ಆಗಿದೆ. ಸರ್ ನಿಮ್ದೊಂದು ಸಿಗ್ನೇಚರ್ ಇದೆ. ಸೊ ಆ ಸಿಗ್ನೇಚರ್ ಅನ್ನ ಇವತ್ತು ಇಂಡಿಯಾ ಸ್ವೀಟ್ ಹೌಸ್ ಓಪನ್ ಏನಾಯ್ತು ಅದ್ರ ಪರವಾಗಿ ನಮ್ಮ ಒಂದು ಚಾನಲ್ ಕೊಡಬೇಕು. ಇಂಡಿಯಾ ಸ್ವೀಟ್ ಹೌಸ್ ಸ್ವೀಟ್ಗಳು ತಿಂದ್ರೆ ನಮಗೆ ಗೊತ್ತಿಲ್ಲದಿರೋಂಗೆ ಒಳಗಡೆಯಿಂದ ಕುದುರೆ ಕಿನಿಯತ್ತೆ, ಸೂಪರ್ ಅನ್ನತ್ತೆ. ನೋಡಿ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಈ ಸಿಗ್ನೇಚರ್ಗೆ? ಇದಕ್ಕೆ ಒಂದು 20 ವರ್ಷ ಆಗಿದೆ. ಫಸ್ಟ್ ಟೈಮ್ ಹೆಂಗೆ ಅದು ಸ್ಟಾರ್ಟ್ ಆಗಿದೆ? ಅದು ಆ್ಯಕ್ಚುಲಿ ನಮ್ಮ ತಾತ
ತುಂಬಾ ಸೀರಿಯಸ್ ಮನುಷ್ಯ. ನಮ್ಮ ಅಜ್ಜಿ ಬಹಳ ಚೆನ್ನಾಗಿ ಅಡುಗೆ ಮಾಡೋರು. ನಮ್ಮ ತಾತನ ಹೆಸರು ಶ್ರೀನಿವಾಸ ಅಂತ. ಯಾವಾಗಲೂ ಸ್ವಲ್ಪ ಸಿಡುಕೋರು, ಅದಕ್ಕೆ ಅವರು ಸಿಡುಕ್ ಸೀನಾ ಅಂತಾನೆ ಕರಿತಿದ್ರು. ಓಕೆ, ನಮ್ಮ ಅಜ್ಜಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ನಮ್ಮ ತಾತ ಒಂದಿನಕ್ಕೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರಲಿಲ್ಲ. ನಮ್ಮ ಅಜ್ಜಿಗೆ ಅದೇ ಒಂದು ಕೊರಗು, ನೋಡೋ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ನಿಮ್ಮ ತಾತ ಒಂದ್ ದಿವಸಕ್ಕೂ ಚೆನ್ನಾಗಿದೆ ಅಂತ ಹೇಳಲ್ಲ ಅಂತ. ನಾನು ನಮ್ಮ ತಾತ ಇಷ್ಟು ರಸಿಕತೆ ಇಲ್ಲಿರೋ ಮನುಷ್ಯನ ಅಂತ ನಾನು. ಸೊ ಒಂದ್ ದಿವಸ ಊಟ ಮಾಡಕ್ಕೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅನ್ನ ಕಲ್ಸ್ಕೊಂಡು ಬಾಯಿ ಇಟ್ಕೊಂಡು ಅಂದ್ರು. ಅಂದ್ರೆ ಚೆನ್ನಾಗಿದೆ ಅಂತ ನಮ್ಮ ತಾತನ ಲ್ಯಾಂಗ್ವೇಜ್ ಅಲ್ಲಿ ಅವಾಗ ಅರ್ಥ ಆಯ್ತು. ನಾವು ಅದನ್ನ ಇಂಪ್ರೊವೈಸ್ ಮಾಡಿದ್ವಿ ಅಂತ ಮಾಡಿದ್ವಿ. ಈಗ ಇಲ್ಲಿ ಓವರ್ ಆಲ್ ಸ್ವೀಟ್ಸ್ ಗಳಿದೆ, ಎಲ್ಲದನ್ನ ಟೇಸ್ಟ್ ನೋಡಿದೀರಾ? ಎಲ್ಲದರದ್ದು ಇಂಡಿಯಾ ಸ್ವೀಟ್ ಹೌಸ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಇಂಡಿಯಾ ಸ್ವೀಟ್ ಹೌಸ್ ಉತ್ಕೃಷ್ಟವಾದಂಥ ಸ್ವೀಟ್ಗಳನ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಯಾತಕ್ಕೆ ಉತ್ಕೃಷ್ಟ ಅಂತ ಹೇಳ್ತೀನಿ ಅಂದರೆ, ಇವ್ರದೇ ಆದಂಥ ಒಂದು ಡೈರಿ ಇದೆ, ಮಿಲ್ಕ್ ಡೈರಿ ಫಾರ್ಮ್ ಇದೆ. ಅಲ್ಲಿ ಉತ್ಪತ್ತಿಯಾದಂಥ ಹಾಲನ್ನೇ ಬಳಸಿ ಇವರು ಸ್ವೀಟ್ಗಳನ್ನು ಮಾಡೋದು. ಹಾಗಾಗಿ ದಿ ಕ್ವಾಲಿಟಿ ಈಸ್ ಆಲ್ವೇಸ್ ಮೇಂಟೈನ್ ದಿ ಸೇಮ್. ಒಂದು. ಎರಡನೇದು, ಶುದ್ಧತೆಗೆ ಭಾಳ ಪ್ರಾಮಿನೆನ್ಸ್ ಕೊಡ್ತಾರೆ ಇವರು. ಭಾಳ ಪರಿಶುದ್ಧವಾದಂಥ ವಾತಾವರಣದಲ್ಲಿ ಪರಿಶುದ್ಧವಾದಂಥ ಪದಾರ್ಥಗಳನ್ನು ಬಳಸಿ ಪರಿಶುದ್ಧವಾದಂಥ ಸಿಹಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು, ತುಂಬ ಬ್ಯಾಲೆನ್ಸ್ಡಾಗಿ ಸ್ವೀಟ್ನೆಸ್ ಹಾಕ್ತಾರೆ. ಅಂದರೆ ಸಕ್ಕರೆ ಅಂಶ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ತುಂಬ ಅತಿಯಾಗಿ ಎಗಟೋ ಥರನೂ ಇರಲ್ಲ, ಅಥವಾ ತೀರಾ ಕಡಿಮೆ ಇದ್ದು ಸ್ವೀಟ್ ಅನ್ಸೋದಿಲ್ಲ ಅನ್ನೋ ಥರನೂ ಇರಲ್ಲ. ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಾರೆ. ಸೊ ಒಂದು ಯಾವುದೇ ಸ್ವೀಟ್ ತಿಂದರೂ ಎಗಟಲ್ಲ. ಅದು ಇನ್ನೊಂದು ತಿನ್ನಬೇಕು ಅಂತ ಅನ್ಸುತ್ತೆ ವಿನಃ ಮನಸ್ಸಿಗೆ ಏನಪ್ಪ ಇಷ್ಟು ಸಿಹಿ ಇದೆ, ಆಗಲ್ಲ ತಿನ್ನಕ್ಕೆ ಅನ್ನೋ ಥರ ಫೀಲೇ ಬರಲ್ಲ. ಅದು ಇದರ ವೈಶಿಷ್ಟ್ಯ. ಆ್ಯಂಡ್ ಎಲ್ಲವೂ ಆರ್ಗ್ಯಾನಿಕ್ ರೀತಿಯಲ್ಲಿ ತಯಾರು ಮಾಡಿದಂಥ ಹಾಲಿಂದ ಮಾಡೋದು. ಹಾಗಾಗಿ ರುಚಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವೆರೈಟಿ ಇನ್ವೆನ್ಷನ್ಸ್ ನಡೀತಾನೆ ಇದೆ. ಆ್ಯಂಡ್ ಇಂಡಿಯಾ ಸ್ವೀಟ್ ಹೌಸಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಸ್ವೀಟ್ ಸಿಗುತ್ತೋ ಆ ಸ್ವೀಟ್ಗಳೆಲ್ಲ ಎಲ್ಲ ಇಲ್ಲಿ ತರಬೇಕು ಅನ್ನೋದು ಒಂದು ಗುರಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಿಸರ್ಚ್ ನಡೀತಾ ಇದೆ. ಸರ್, ನಿಮಗೆ ಇಷ್ಟವಾದಂತ ಸ್ವೀಟ್ ಯಾವ್ದಿಲ್ಲ? ಕ್ಷೀರ್ ಮೋಹನ್. ಕ್ಷೀರ್ ಮೋಹನ್ ಸರ್, ಮೈಸೂರು ಪಾಕ್ ನನ್ನ ಫೇವ್ರೆಟ್ ಸರ್. ಪರವಾಗಿಲ್ಲ, ಅವ್ರ ಕೈ ತಿನ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಾನು ತಿನ್ಬಾರ್ದು, ನಮ್ಮಮ್ಮ ಬೈತಾರೆ. ನಾನು ತಿನ್ನಿಲ್ಲ ಸರ್. ನೀವು ತಿನ್ನೋ ಸ್ವೀಟ್ಗೆ ನಿಮ್ಮಮ್ಮ ನಿಮ್ಮನ್ನು ಕೂರ್ಸ್ಕೊಂಡು 1 ವರ್ಷ ಬೈಬೇಕು ಖಂಡಿತ. ಹೌದು. ನಾನು ಮೈಸೂರು ಪಾಕ್ ಬಗ್ಗೆ ಏನು ಹೇಳ್ಬೇಕು ಅಂತ ಇಲ್ಲ, ಕರ್ಗೋಯ್ತು. ಕರೆದ ಮೇಲೆ ತುಪ್ಪದ ಗಮ ಬಾಯಲ್ಲಿ ಹಂಗೆ ಅದು ಇಂಪಾರ್ಟೆಂಟ್. ವಿಶ್ವನಾಥ್ ಸರ್, ಈಗ ಇಲ್ಲಿ ನಿಮ್ಮ ಫುಲ್ ಇಂಡಿಯಾ ಸ್ವೀಟ್ ಹೌಸ್ ನ ಟೀಮ್ ಇದೆ. ದಯವಿಟ್ಟು ಯಾರ್ಯಾರ ಪಾತ್ರ ಏನು ಅಂತ ಸ್ವಲ್ಪ ಪರಿಚಯ ಮಾಡೋದಕ್ಕಾಗುತ್ತಾ? ಸರಿ, ಐಡಿಯಾ ನಂದು ಸರ್. ಆಯ್ತಲ್ಲ, ಸ್ವಾರ್ಥಿ ನಾನು ಅದ್ರಲ್ಲಿ. ಆಯ್ತಲ್ವಾ? ಸ್ವೀಟ್ ನ ತಯಾರು ಮಾಡೋರು ಇವ್ರು ಸರ್. ಓಕೆ, ನಾನು ಇವ್ರಿಗೆ ಹಾಲ್ ಸಪ್ಲೈ ಮಾಡ್ತಾ ಇದ್ದೆ ಸರ್ ಡೈರಿಯಿಂದ. ಅವಾಗ ಸರ್ ಏನ್ ಬರೀ ಹಾಲ್ ತಗೊಂತಾ ಇದ್ದೀರಾ, ಸ್ವೀಟ್ ಮಾಡೋಣ ಬನ್ನಿ ಅಂತ ಅನ್ಬಿಟ್ಟು ಒಟ್ಟಿಗೆ ಸೇರಿ ಸ್ವೀಟ್ ಮಾಡ್ತಾ ಇದೀವಿ. ಖಂಡಿತ ಇಲ್ಲ ಸರ್, ನಾನು ಸಾಫ್ಟ್ವೇರ್ ಅಲ್ಲಿ ಇರೋನು, ಏನು ಐಡಿಯಾ ಇಲ್ಲ ಒಂಚೂರು ಕೂಡ. ಇಷ್ಟು ಸಾಫ್ಟ್ ಆಗಿ ಸ್ವೀಟ್ ಮಾಡ್ತಿರಲ್ಲ ಹೇಗೆ ಅಂತ ಇವ್ರು ಮಾಡೋದು ಸರ್, ನಾನು ಮಾಡ್ತಾ ಇಲ್ವಲ್ಲ. ಕ್ಲಾರಿಟಿ ಇದೆ, ಐಡಿಯಾ ನಮ್ದು ಸರ್. ನೋಡಿ ಸರ್, ಎಲ್ಲ ಜನರಿಗೆ ಈ ಸ್ವೀಟ್ ಇಲ್ಲಿದೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಇವರೇ. ಒಂದ್ ಮಾತು ಹೇಳ, ಬೇಜಾರ್ ಮಾಡ್ಕೋಬೇಡಿ, ನಮಗ್ ತೋರಿಸಿದ್ದು ಇವರೇ. ಥ್ಯಾಂಕ್ ಯು ಸರ್. ಕೊಟ್ಟಿದ್ದಾರೆ, ಅವ್ರು 1000 ಎಪಿಸೋಡ್ ಸಂಭ್ರಮ ಕೊಟ್ಟಿದ್ದಾರೆ. ಎಸ್ ಸರ್, ತುಂಬಾ ಇಷ್ಟ ಆಯ್ತು. ಎಸ್ ಸರ್, ಅವರೇ ಸ್ವೀಟ್. ಸೊ ಇದು ಬಿಕೇಮ್ ಅನ್ ಎಪಿಟಮ್ ಸರ್. ಸ್ವೀಟ್ ಇದೆ ಖಂಡಿತ ಸರ್. ಸರ್, ನಮ್ಮ ಸೆಕೆಂಡ್ ಔಟ್ಲೆಟ್ ಲಾಂಚ್ ಮಾಡಿ ಅಲ್ಲಿಂದ ಇಲ್ಲಿ ತನಕ ಜರ್ನಿ ಕೈಗುಣ ಅಂತದ್ದು, ನೋ ಡೌಟ್ ಅಟ್ ಆಲ್ ಅಬೌಟ್. 2 ಮಾತೇ ಇಲ್ಲ. ಓಕೆ, ಶ್ವೇತಾ ಧರ್ಮಪತ್ನಿ ಇವರು ಫ್ರಂಟ್ ಎಂಡ್ ಅಂದ್ರೆ ಈ ಬ್ರ್ಯಾಂಡಿಂಗ್ ಏನಿರ್ಬೋದು, ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನೆಲ್ಲ ಅವ್ರು ನೋಡ್ತಾರೆ. ಓಕೆ, ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದಾರೆ. ಇಲ್ಲ ಅವ್ರಿಗೆ ಐಡಿಯಾ ಕೊಟ್ಟಿದ್ದು ನಾನಲ್ವಾ? ಯಾಕೆಂತಂದ್ರೆ ಸರ್ ಈ ಮಾತು ಒಪ್ಕೊಳ್ಳೇಬೇಕು. ಒಪ್ಬೇಕು ಸರ್, ರಿಸ್ಕ್ ತಗೊಳ್ಳಲ್ಲ ಸರ್. ಸರ್, ಶಿ ಇಸ್ ಆಲ್ವೇಸ್ ರೈಟ್, ವೈಫ್ ಇಸ್ ಆಲ್ವೇಸ್ ರೈಟ್ ಅಂತ ಸರ್ ನಂಗೆ ಯಾವಾಗ ಹೇಳ್ಕೊಟ್ಬಿಟ್ಟಿದ್ದಾರೆ. ಬಟ್ ಏನ್ ಗೊತ್ತಾ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಅವ್ರ ಜೊತೆಲಿದೆ. ಎಸ್ ಎಸ್, ಅದು ಇನ್ನೊಂದು ಸತ್ಯ ಹೇಳ್ತೀನಿ ಮೇಡಮ್, ವುಮೆನ್ ಗೋಸ್ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ಅಂತ. ನಾವು ಬಂದ್ಮೇಲೆ ಅವ್ರಿಗೆ ಸಕ್ಸಸ್ ಬಂದಿದ್ದು ಅಲ್ವಾ? ಅಲ್ಲ, ಪಾಪ ಹೆಣ್ಮಕ್ಳು ಅವ್ರಿಗೆ ಅನುಕೂಲ ಆಗಿ ಮಾಡ್ಕೊಂಡಿದ್ದಾರೆ. ಎವ್ರಿ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತ. ಬಟ್ ನಾವು ವುಮೆನ್ ಗೋಸ್ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ಅಂತ ಮಾಡ್ಕೊಂಡಿದ್ದೀವಿ.
behind every successful man there is a woman. Mark the word behind us. Thank you. Thank you. Too honored. Thank you. Thank you. It's a pleasure. My goodness. ಎಲ್ಲರಿಗೂ ತೋರಿಸ್ರಿ ಈ ಕಾರ್ಡ್. Yes, wow. Wow. Beautiful. ನೋಡಿ ಚಾಕ್ಲೇಟ್ ನ ಮೇಡಮ್ ಮಾಡಿದ್ದು. Yes. Thank you. Thank you ಕ್ರಿಕೆಟ್ very ಫ್ಯಾನ್ much. ಅನ್ಸುತ್ತೆ ಮೇಡಮ್ ಬರೀ ಬಾಲ್ಗಳು ಮಾಡಿಟ್ಟಿದ್ದಾರೆ. They have n number of variants. Yes, yes. These are some soft centers. Thank you. These are some candies. These are some rusty carrots. Wow. Great. Thank you. Fantastic. Thank you. Thank These you. are rasmalai bars and cookie cream bars. Oh, okay. Packaging ಬಹಳ ಚೆನ್ನಾಗಿದೆ ಮೇಡಮ್. Beautiful. We'll copy it. ವೀರೇಶ್ ಅವರು ಅಂತ. ವೀರೇಶ್ ಇಸ್ ದ ಫೌಂಡರ್ ಆಫ್ ದ ಬ್ರ್ಯಾಂಡ್ ಚಾಟ್ ಟೈಮ್ಸ್ ಅಂತ ಅಂದ್ಬಿಟ್ಟು ನಾವು ಶುರು ಮಾಡಿದಾಗಿಂದ ನಮ್ಮ ಫಸ್ಟ್ ಔಟ್ಲೆಟ್ ಇಂದ ನಮ್ಮ ಎಲ್ಲ ಔಟ್ಲೆಟ್ಸ್ ಅಲ್ಲಿ ಚಾಟ್ ನ ವೀರೇಶ್ ಅವ್ರು ಕೊಡ್ತಿದ್ರು. ಮೆತ್ತಗೆ ಹಂಗೆ ನಮ್ಮ ಇಂಟ್ರಾಕ್ಷನ್ ಚೆನ್ನಾಗಿ ನಮ್ಗೆ ಇಷ್ಟ ಆಗಿ ಈಗ ಎರಡು ಕಂಪ್ನಿ ನಾವು ಮರ್ಜ್ ಮಾಡಿದೀವಿ. ಓಕೆ, ಚಾಟ್ ಟೈಮ್ಸ್ ಅಂಡ್ ಇಂಡಿಯಾ ಸ್ವೀಟ್ ಹೌಸ್ ಆರ್ ಅ ಪಾರ್ಟ್ ಆಫ್ ಒನ್ ಅನದರ್. ಸೊ ಫ್ರಂಟ್ ಎಂಡ್ ಸ್ಟೋರ್ ಆಪರೇಷನ್ಸ್ ಏನಿದೆ ಎಲ್ಲ ಈ ಆಪರೇಷನ್ಸ್ ಈ ಎಫಿಷಿಯನ್ಸಿ ಏನಿದೆ, ಕಸ್ಟಮರ್ ಸರ್ವಿಸ್ ಏನಿದೆ, ಸೇಲ್ಸ್ ಏನಿದೆ, ಅದನ್ನೆಲ್ಲ ವೀರೇಶ್ ಅವ್ರು ನೋಡ್ತಾ ಇದ್ದಾರೆ. ಸರ್ ಟೋಟಲ್ ಎಷ್ಟು ಬ್ರಾಂಚ್ ಇದೆ ಅಂತ? ಆಫ್ ಕೋರ್ಸ್ 25 ಇದೆ. ಎಸ್ ಸರ್. ಎಷ್ಟು ಅಂತ ಕೇಳೋದು ತಪ್ಪು. ಎಸ್ ಸರ್. ಈಗ ಬಂದು ನೆಕ್ಸ್ಟ್ ಏನ್ ಗೋಲ್ ಇದೆ ನಿಮ್ದು? ಸರ್ ಗೋಲ್ ಅಂತ ಆ ಥರ ಏನು ಇದು ಮಾಡಿಲ್ಲ ಸರ್. ವಿ ಟೇಕ್ ಒನ್ ಸ್ಟೆಪ್ ಅಟ್ ಎ ಟೈಮ್. ಮುಂದಿನ ವರ್ಷಕ್ಕೆ ಏನು ಮಾಡ್ಬೋದು ಅಂತ ಒಂದು ರಫ್ ಐಡಿಯಾ ಹಾಕೊಂಡಿದ್ದೀವಿ. ಒಂದು ಪ್ರಾಬ್ಲಿ ಇನ್ನೊಂದು 15-20 ಔಟ್ಲೆಟ್ ಈ ವರ್ಷ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕದ ಎಲ್ಲ ಭಾಗಗಳಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದೆ. ಹೋದ ವರ್ಷನೇ ಶಿವಮೊಗ್ಗ ಓಪನ್ ಮಾಡಿದ್ದೀವಿ, ತುಮಕೂರು ಓಪನ್ ಮಾಡಿದ್ದೀವಿ. ಭಾಳ ಚೆನ್ನಾಗಿರೋ ರೆಸ್ಪಾನ್ಸ್ ಸಿಗ್ತಿದೆ. ಬೆಂಗಳೂರಿಗಿಂತ ಚೆನ್ನಾಗಾಗ್ತದೆ. ಎಕ್ಸಲೆಂಟ್, ಎಕ್ಸಲೆಂಟ್, ಖಂಡಿತ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ನೀವು ಬರೀ ಬಿಸ್ನೆಸ್ ಮಾಡ್ತಾ ಇಲ್ಲ, ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ. ಅಂಡ್ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ನಿಮ್ಮ ಟೋಟಲ್? ಸರ್ ಕರೆಕ್ಟಾಗಿ ಎಲ್ಲ ಲೆಕ್ಕ ಹಾಕಬೇಕು ಅಂದರೆ ನಮ್ಮ ಹತ್ರ ಒಂದು 550-600 ಜನ ಎಂಪ್ಲಾಯೀಸ್ ಅಂತ ಇದ್ದೀವಿ, ಹ್ಯೂಮನ್ ಬೀಯಿಂಗ್ಸ್. ಅದ್ಬಿಟ್ಟು 150 ಹಸುಗಳು ನಮ್ಮ ಒಟ್ಟಿಗಿದ್ದಾರೆ ಸರ್. ಜನ ಮತ್ತೆ ದನ ಎರಡಕ್ಕೂ ನೀವು ಒಂದೇ ಬೆಲೆ ಕೊಡಲ್ಲ, ಅದು ನನಗೆ ಬಹಳ ಖುಷಿ ಆಯಿತು. ಅದರಿಂದ ನಾವು ಧನಾತ್ಮಕವಾಗಿದ್ದೀವಿ. ಧನದಿಂದನೇ ಇಂಡಿಯಾ ಸ್ವೀಟ್ ಹೌಸ್ ಹುಟ್ಕೊಂಡಿದೆ ಅಲ್ವಾ, ಅಷ್ಟೇ. ಅದು ಇಂಪಾರ್ಟೆಂಟ್. ನೀವು ಧನಾತ್ಮಕ, ನಾವು ಈ ಒಂದು ಇವೆಂಟ್ ಕರೆದಿದ್ದಕ್ಕೆ ನಾವು ಋಣಾತ್ಮಕ. ವೆರಿ ಹ್ಯಾಪಿ ಸರ್, ಇವೆಲ್ಲ ನಮ್ಮ ಇದನ್ನು ಒಪ್ಪಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಂತೋಷ. ಮತ್ತೇನಾದ್ರು ಹೇಳೋದಿದೆ ಸರ್? ನಮ್ಮ ಭಾಗ್ಯ ಟಿವಿ ಜೊತೆ ಆಗ್ಬೋದು ಅಥವಾ ರೇಖಾ ಹುಡುಗರ ಜೊತೆ ಆಗ್ಬೋದು, ನಮ್ಮ ಹೆಗ್ಗದೆ ಸ್ಟುಡಿಯೋಗೆ ಆಗ್ಬೋದು, ಏನಾದ್ರು ಹೇಳೋದಿದ್ಯಾ? ಐ ಥಿಂಕ್ ಇವತ್ತೊಂದು ಫುಡ್ ಎಲ್ಲರದು ಒಂದು ಸಮಾಗಮ ಬ್ಯೂಟಿಫುಲ್ ಆಗಿತ್ತು ಸರ್. ಎಲ್ಲರದು ಒಂದು ಇಂಟ್ರಾಕ್ಷನ್. ಮೇಡಮ್, ಸರ್, ನೀವು ಎಲ್ಲ ಸರ್ ಹೊರಗಡೆ ಇದ್ರು ಪಾಪ, ಆದ್ರೂ ಕೂಡ ಇಸ್ ಮೇಡ್ ಟೈಮ್ ಅಂಡ್ ಕಮ್. ನೀವು ಬಂದ್ರಿ, ಭಾಳ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಬಿಕಾಸ್ ಏನಂತಂದರೆ ಈ ಪರ್ಟಿಕ್ಯುಲರ್ ಔಟ್ಲೆಟ್ಸ್ ಇದನ್ನು ನಾವು ಒಂದು ಫ್ರ್ಯಾಂಚೈಸ್ ಇನ್ವೆಸ್ಟೆಡ್ ಕಂಪ್ನಿ ಆಪರೇಟೆಡ್ ಮಾಡಲಲ್ಲಿ ವರ್ಕ್ ಮಾಡ್ತೀವಿ. ಅಂತಂದರೆ ಈ ಎಲ್ಲ ಇಲ್ಲಿ ನಡೆಯುವಂಥ ಕಂಪ್ಲೀಟ್ ವ್ಯಾಪಾರ ವಹಿವಾಟು ನಾವು ನೋಡಿಕೊಂಡು ಬರೀ ಇನ್ವೆಸ್ಟ್ಮೆಂಟ್ನ ಮಾತ್ರ ನಾವು ಫ್ರಾಂಚೈಸಿಂದ ಸೀಕ್ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡ್ತೀವಿ ಸರ್. ಸೊ 25 ಜನ ಪಾರ್ಟ್ನರ್ಸ್ ಒಟ್ಟು ಕೆಲಸ ಮಾಡ್ತಿದ್ದೀವಿ ಇವಾಗ ನಾವು ಓವರ್ ಆಲ್. ಸೊ ಇದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಯಾರಿಗೆ ಈ ಥರ ಈ ಲೈನಲ್ಲಿ ಇಷ್ಟ ಇದೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರಾಂಕ್ಲಿ ಇನ್ನು ನೆಕ್ಸ್ಟ್ 10 ಔಟ್ಲೆಟ್ಗೆ ಆಲ್ರೆಡಿ ನಾವು ರಿಜಿಸ್ಟರ್ ಆಗೋಗಿದ್ದಾರೆ ನಮ್ಮಲ್ಲಿ. ಓಕೆ, ಇದಕ್ಕೆ ನಾವು ಈಗ ಸೂಕ್ತವಾದ ಜಾಗ ಬೇಕು. ಸೊ ಯಾರನ್ನ ಒಂದು ಒಳ್ಳೆ ಜಾಗ ಇದ್ರೆ ಇಲ್ಲಿ ಸ್ವೀಟ್ ಅಂಗಡಿ ಚೆನ್ನಾಗಾಗತ್ತೆ ಅಂತ ಅನ್ಸಿದ್ರೆ ತಮ್ಮ ವೀಕ್ಷಕರ ಮುಖಾಂತರ ದಯವಿಟ್ಟು ಅವ್ರಿಗೆ ಒಂದ್ಸಲ ತಿಳಿಸಿದ್ರೆ ನಮ್ಗೊಂದು ಬಹಳ ಅನುಕೂಲ. ಸರ್ ದಾವಣಗೆರೆ, ಮಂಗಳೂರು, ಕರ್ನಾಟಕ ನೋಡ್ತಾ ಇದ್ದೀವಿ ಸರ್. ಈ ವರ್ಷ ಅದೇ ಉದ್ದೇಶ ಇರೋದು. ಬಟ್ ಆದ್ರೆ ಒಂದೇ ಒಂದು ಬೇಜಾರು ಇದೆ ನಿಮಗೆ, ನೀವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಇಟ್ಕೊಂಡು ಬರೀ ಕರ್ನಾಟಕ ಮಾತ್ರ ಫೋಕಸ್ ಮಾಡಿದ್ರೆ ಇಡೀ ಇಂಡಿಯಾನೇ ಫೋಕಸ್ ಮಾಡಬೇಕು ಸರ್. ನಾವು ಕನ್ನಡಿಗರು ಫಸ್ಟ್ ಕನ್ನಡದ ಬಾವುಟನ ಹಾರಿಸಿ ಆಮೇಲೆ ಭಾರತದ ಬಾವುಟ ಕೂಡ ಹಾರಿಸ್ತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಲೈನ್ ಇದೆ, A journey of 1000 miles starts with one step. ನಮ್ಮ ವೀಕ್ಷಕರು ಯಾರ್ಯಾರು ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಸೊ ನಿಮ್ಗೊಂದು ಅವಕಾಶ ಇದೆ. ಖಾಲಿ ಕಾರ್ಯಕ್ರಮವನ್ನು ನೋಡೋದು, ಸ್ವೀಟ್ ತಿನ್ನೋಕ್ ಬನ್ನಿ ಅನ್ನೋದು ಇಷ್ಟು ಮಾತ್ರ ಅಲ್ಲ, ಸಣ್ಣ ವ್ಯವಹಾರಕ್ಕೂ ಕೂಡ ನೀವು ಕಾಲಿಡಬಹುದು. ಅದಕ್ಕೆ ಸರ್ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ವೆಸ್ಟ್ ಇರಬಹುದು ಅಥವಾ ಅವ್ರ ಜೊತೆಗೆ ಒಂದು ಪಾರ್ಟ್ನರ್ ಆಗಿ ಒಂದು ವ್ಯವಹಾರವನ್ನ ನಡೆಸಬೇಕು ಅನ್ನೋದಿದ್ರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾವಂತೂ ಖಂಡಿತವಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀವಿ, ಎಲ್ಲಾ ಚಾನಲ್ ಅವರು ಕೊಟ್ಟಿರ್ತೀವಿ. ಸೊ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ವೀಟು, ಚಾಕ್ಲೇಟ್ಸ್ ಇದೆಲ್ಲ ಅಂತ ಹೇಳಿದ್ರೆ ನಾವು ಕದ್ದು ತಿಂದಿದ್ದೇ ಜಾಸ್ತಿ. ಹೌದಾ? ಬಾಲ್ಯದಲ್ಲಿ ನಾವು ದುಡ್ಡು ಕೊಟ್ಟು ತಿಂತಾ ಇದೀವಿ ಸರ್. ಅದು ನೀವು ಸಿಟಿಲಿ ಬೆಳೆದವ್ರು ಇರ್ಬೇಕು, ನಾವು ಹಳ್ಳಿಲಿ ಬೆಳೆದವರು, ಸೊ ಕದ್ದು ತಿಂತಾ ಇದೀವಿ. ಸೊ ನಿಮ್ಗೆ ಆತರ ಕದ್ದಿರೋ ಅನುಭವ ಏನಾದ್ರು ಇದೆಯಾ? ಖಂಡಿತ ಇಲ್ಲ ಸರ್, ನನಗಂತೂ ಆತರ ಕದ್ದಿರೋ ಅನುಭವ ಯಾವತ್ತೂ ಇಲ್ಲ. ಬಟ್ ನಮ್ಮ ಮನೆಗಳಲ್ಲಿ ಬೆಲ್ಲ, ತೆಂಗಿನಕಾಯಿ, ಹುರ್ಗಡ್ಡೆ ಕದ್ದಿರ್ತೀರಾ? ಓಕೆ ಮೇಡಮ್, ನಿಮ್ಗೆ ಏನೇನ್ ಕದ್ದಿದ್ದೀರಾ? ನಾವ್ ಎಲ್ಲಾ ತರದಲ್ಲೂ
ಜಾಸ್ತಿ ಕದ್ದಿದೀವಿ ಅಂತ ಹೇಳ್ಬೋದು. ಅಂದ್ರೆ ಚಾಕ್ಲೇಟ್ ಇರ್ಬೋದು, ಅಣ್ಣಂದಿರಲ್ಲ, ಬಾಂಬೆಲಿ ಇರೋರು ನಮ್ಮ ಅಣ್ಣಂದಿರಲ್ಲ. ಸೊ ಅವರು ಚಾಕ್ಲೇಟ್ ಅಂದ್ರೆ ಎಲ್ಲ ಒಂದ್ ಕಡೆ ಇಟ್ರೆ ಅದನ್ನ ಹಂಗಂಗೆ ಎತ್ಕೊಂಡು ಹೋಗೋದು, ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡೋದು. ಆಮೇಲೆ ಈ ಮಾವಿನಕಾಯಿ ಹಪ್ಪಳ ಮಾಡ್ತಾ ಇದ್ರು ಮನೆಯಲ್ಲಿ, ಅದನ್ನ ಕದ್ಕೊಂಡು ಹೋಗೋದು. ಈ ತರ ಎಲ್ಲ ಇತ್ತು ನಮ್ಮ ಚೈಲ್ಡ್ಹುಡ್ ಒಂಥರ ಚಂದ, ಯಾಕಂದ್ರೆ ಹಳ್ಳಿ ಚೈಲ್ಡ್ಹುಡ್ ಅದು. ಸೊ ನೀವು ಸಿಟಿ ಇವತ್ತು ಬೆರೀತಾ ಇದೀವಿ ಗೊತ್ತಾ? ಹೌದಾ? ಏನು ಜನಗಳ ಮನ್ಸನ್ನ ಮೇಡಮ್ ಹೇಳಿ ಸರ್. ನಮ್ದು ಹೆಂಗೆ ಅಂದ್ರೆ ಇವಾಗ ಮನೇಲಿ ಯಾರಾದ್ರೂ ಗೆಸ್ಟ್ ಬರ್ತಾರ ಅನ್ಕೊಳ್ಳಿ, ಸ್ವೀಟ್ ತರ್ತಾರ. ಇಲ್ಲಾಂದ್ರೆ ಮನೇಲೆ ಸಂಬಳ ಬಂದಾಗ ಸ್ವೀಟ್ ತರ್ತಾರ, ಪಾಕಗಳು ಹಂಚ್ತೀರಿ ಅಕ್ಕನ್ಗೆ, ತಮ್ಮನಿಗೆ, ತಂಗಿಗೆ ಅಂತ. ಅದ್ರಲ್ಲಿ ಎಕ್ಸ್ಟ್ರಾ ತಗೊಳೋದಲ್ಲ, ನಾವ್ ಫಸ್ಟೇ ತಿನ್ಬಿಡೋದು. ಅವ್ರೆಲ್ಲಾರು ಎಸ್ಕೇಪ್ ಆದಾಗ ಟೈಮ್ ನೋಡ್ಕೊಂಡಿದ್ದು ನಾವ್ ಅದನ್ನ ತಿನ್ಬಿಡೋದು. ನನಗೇನ್ ಗೊತ್ತು, ಎಷ್ಟು ವಯಸ್ಸು ದೊಡ್ಡದಾದ್ರೂ ಆ ಮನಸ್ಸು ಇದೆಲ್ಲ ಅದ್ರ ಒಂದು ಕಳ್ಳಾಟ ಇದ್ದೇ ಇರುತ್ತೆ. ಅದು ತಿನ್ನೋದಾಗ್ಬೋದು, ಮತ್ತೊಂದಾಗ್ಬೋದು, ಇದ್ದೇ ಇರುತ್ತೆ. ಎನಿವೆ, ಇವತ್ತು ಈ ಒಂದು ಇಂಡಿಯಾ ಸ್ವೀಟ್ ಹೌಸ್ ಅಲ್ಲಿ ಇರ್ತಕ್ಕಂಥ ಅನೇಕ ಬಗೆಯ ಸ್ವೀಟ್ ಇದೆ. ಖಂಡಿತ ಇದ್ರ ಹೆಸರಂತೂ ಗೊತ್ತಿಲ್ಲ, ಇದಕ್ಕಿಂತ ಜಾಸ್ತಿ ಆ ಕಡೆ ಇದೆ, ಇನ್ನೂ ವೆರೈಟಿ ಇದೆ, ನೋಡಕ್ ಇನ್ನೂ ಕಲರ್ಫುಲ್ ಆಗಿದೆ. ಸುಮಾರು ಒಂದು 400 ರೀತಿಯಾದಂತ ಸ್ವೀಟ್ ಇರ್ತಕ್ಕಂಥದ್ದು. ಪ್ಲೀಸ್ ಯಾರ್ಯಾರಿಗೆ ಯಾವ್ಯಾವ ಸ್ವೀಟ್ ಬೇಕು ತಗೊಳ್ಳಿ, ಪ್ಲೀಸ್ ಫೀಲ್ ಫ್ರೀ ಟು ಟೇಕ್. ತಗೊಳ್ಳಿ ಸಂದೀಪ್ ಅವರೇ. ನಾನು ಡ್ರೈ ಫ್ರೂಟ್ಸ್ ತಗೊಂತೀನಿ. ಎಸ್, ಡ್ರೈ ಫ್ರೂಟ್ಸ್ ತಗೊಳ್ಳಿ. ನೋಡಿ ಆ ಸ್ವೀಟ್ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂತ, ಒಂದೊಂದು ಸ್ವೀಟ್ಗೂ ಒಂದೊಂದು ಅಲಂಕಾರ. ಇದೆಲ್ಲ ಸ್ವಲ್ಪ ಗಟ್ಟಿ, ಇದು ಮುಟ್ಟರೆ ತುಂಬಾ ಮೆತ್ತಗಿರುತ್ತೆ ಅಲ್ವಾ? ನಾನಂತೂ ಇಷ್ಟು ಸ್ವೀಟ್ಸ್ ಇಟ್ಕೊಂಡು ತಿಂದು ಇಲ್ಲ, ಇಷ್ಟು ವೆರೈಟಿ ಡಿಸೈನು, ಕಲರಿಂಗು ಏನ್ ನೋಡೇ ಇಲ್ಲ ನಾನು. ಇದು ಫಸ್ಟ್ ಟೈಮ್ ನೋಡ್ತಿರೋದು. ನಮ್ಗೆ ಕುಕಿಂಗ್ ಚಾನೆಲ್ ಅವ್ರಿಗೆ ಒಂದು ಟಫ್ ಅಂತಾನೆ ಹೇಳ್ಬೋದು ನೋಡೋದಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಮಗೂ ಮಾಡ್ಬೇಕನ್ಸುತ್ತೆ. ತುಂಬಾ ಕಷ್ಟ, ಯಾಕಂದ್ರೆ ಕೆಲವೆಲ್ಲ ನೋಡಕ್ ಚಂದ, ಕೆಲವೆಲ್ಲ ತಿನ್ನಕ್ ಚಂದ, ಕೆಲವೆಲ್ಲ ಮಾಡಕ್ ಚಂದ. ಹೌದೌದು, ತಗೊಳ್ಳಿ ಸ್ವೀಟ್ ತಿನ್ನಿ, ಖುಷಿ ಹೇಳ್ತೀನಿ, ಖುಷಿ ವಿಚಾರ ಹೇಳ್ತೀನಿ. ತಿನ್ನಿ ಇರಮ್ಮ, ಸಣ್ಣಕ್ಕಿರೋದು ಜಾಸ್ತಿ ತಿನ್ನೋದು, ಅದೊಂದು ಗ್ಯಾರಂಟಿ. ಅದಕ್ಕೆ ಬೇಕಾ? ಪ್ಲೀಸ್ ಹ್ಯಾವ್ ಇಟ್. ನಿಮ್ ಕೈಯಾರೆ ಕೊಡ್ತಾ ಇದ್ದೀರಾ, ಖಂಡಿತ. ವಾವ್, ತಿನ್ಬೇಡ, ಅದು ತಿನ್ನಕ್ ಮನ್ಸ್ ಬರ್ತಾ ಇಲ್ಲ. ಇವತ್ತು ಗಣರಾಜ್ಯೋತ್ಸವ, ಹಿಂಗೆ ಕೇಸರಿ, ಬಿಳಿ, ಹಸಿರಿನ ಒಂದು ಸ್ವೀಟು. ಇವಾಗ ನಿಮ್ಗೆ ನಾನೊಂದು ಕೇಳ್ತೀನಿ, ನೋಡೋಣ, ಹೇಳಿ ಇರಿ ಒಂದ್ ನಿಮಿಷ. ಇವಾಗ ಏನ್ ಕಾಣ್ತಾ ಇದೆ ಸರ್? ಕರ್ನಾಟಕ. ಕರ್ನಾಟಕ ನೋಡಿ, ಸ್ವೀಟ್ ಅಲ್ಲೂ ತಿನ್ನೋ ಪದಾರ್ಥದಲ್ಲೂ ಕರ್ನಾಟಕ ನೋಡ್ಬೋದು, ಹಾಗೆ ಇಂಡಿಯಾನ ನೋಡ್ಬೋದು ತಿನ್ನೋ ಸ್ವೀಟ್ ಅಲ್ಲೂ. ಇಲ್ಲ ನೋಡಿ, ನಾನು ಇಂಡಿಯಾ ಇಟ್ಕೊಂತ ಇದ್ದೀನಿ. ನೋಡಿ, ಅಕ್ಕಿ ಗೂಡಿ ಇದ್ದಂಗಿದೆ ಇದು, ಅಕ್ಕಿ ಮೊಟ್ಟೆ ಇಟ್ಟಾಗಿದೆ ಇದು, ಬಟ್ ಕಂಪ್ಲೀಟ್ಲಿ ವೆಜ್ ಸ್ವೀಟು. ಇವಾಗ ಇಲ್ಲಿ ಏನಾಗ್ತಿದೆ ಗೊತ್ತಾ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಸ್ವೀಟ್ ತೋರಿಸ್ತಾ ಇದ್ದೀನಿ, ಕೈ ಆಗ್ತಾ ಆಲ್ರೆಡಿ ಮನ್ಸುಗಳಲ್ಲಿ ಯಾವ್ದು ಎತ್ಕೊಂಡ್ಬಿಡ್ತಾನೋ, ಇವ್ನು ಯಾವ್ದು ಎತ್ಕೊಂಡ್ಬಿಡ್ತಾನೋ ಅಂತಕ್ಕಂಥ ಫೀಲ್ ಬರ್ತಾ ಇದೆ. ಈಗ ಇವರಿಂದ ಇವ್ರ ವೈಫ್ ಒಂದು ಸ್ವೀಟ್ ತಿನ್ಸೋಣ. ದಿನ ತಿನ್ಸ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಗೆ, ಆದ್ರೆ ಈಗ ನಮ್ಮ ಕ್ಯಾಮರಾ ಹತ್ರ ಒಂದು ಅನ್ನ ಬಂದು ಮಾತಲ್ಲೇ ತಿನ್ಸ್ಬಿಡ್ತಾರೆ, ರಿಯಲ್ ಆಗಿ ತಿನ್ಸ್ಬೇಕು. ಬಹಳ ಜಾಣ ಅವ್ರೆ ಅವರು. ಏನ್ ತಿನ್ಸ್ಲಿ ನಿಮ್ಗೆ ಇಷ್ಟ, ನಿಮ್ಗೆ ಮೇಡಮ್ ಏನ್ ಇಷ್ಟ ಅಂತ ನಿಮ್ಗೆ ಗೊತ್ತ ಅಲ್ಲಲ್ಲ, ಅವ್ರಿಗೆ ಏನ್ ಇಷ್ಟ ಅದನ್ನೇ ತಿನ್ಸ್ಬೇಕು. ಇಷ್ಟು ವರ್ಷ ಆಯ್ತಲ್ಲ ಸಂಸಾರ ಸಾಗರದಲ್ಲಿ ಮಿಂದೆದ್ದು ಅಂತ ಹೇಳ್ತಾರಲ್ಲ, ಅವ್ಳಿಗೆ ನನ್ ಬೈಯೋದು ಇಷ್ಟ, ಹಾಗಂತ ಬೈಸಕ್ಕಾಗತ್ತ ಕ್ಯಾಮ್ರಾ ಮುಂದೆ? ಬಾಯಿ ಬಂದ ಬೈನಿ ಮೇಡಮ್, ನಾನಿದ್ದೀನಿ. ಓಕೆ, ಒಬ್ಬ ಗಂಡ್ಸಾಗಿ ಇನ್ನೊಬ್ಬ ಗಂಡ್ಸ್ ಮನ್ಸು ನೀವು ಅರ್ಥ ಮಾಡ್ಕೋಬೇಕು ಸ್ವಾಮಿ. ಅಯ್ಯೋ ಒಳಬೇಡಿ ಸರ್, ಅಲ್ಲ ಅದೇ ಇಷ್ಟ. ಹೌದಾ? ಕ್ಲಾಪ್ ತಟ್ಬಿಡ ನಂಗೆ. ನೀವು ಕ್ಲಾಪ್ಸ್ ಹೊಡಿತಾನೆ ಇರಿ, ನಾನು ತಿನ್ಸ್ತಾನೆ ಇರ್ತೀನಿ. ಸೂಪರ್. ಓಕೆ, ಇವ್ರದ್ದು ಸ್ಪೆಷಲ್ ಇದು. ಹೌದು, ಇವ್ರು ಕೇಳಬೇಕು ಸಿಗ್ನೇಚರ್ ಸ್ವೀಟ್ ಯಾವುದು ಅಂತ. ನೋಡಿ, ನಾನು ಇದು ತಗೊಂತ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ ತಗೊಂತೀನಿ ನೋಡಿ. ವಾವ್, ಡಯಟಾ ನೀವು? ಎಸ್, ನಾವು ಪ್ರತಿ ಡೇಟು ಸ್ವೀಟ್ ತಿಂತೀವಿ. ಮಾತೆ ಸ್ವೀಟ್ ತರ ಇರುತ್ತಲ್ಲ ಸರ್. ನೋಡಕ್ಕೆ ಒಂಥರ ನೆಕ್ಲೆಸ್ ತರ ಇದೆ, ಇಯರಿಂಗ್ಸ್ ಆಗಿ ಇಟ್ಕೊಂಡು. ಈ ತರದ್ದು ಸ್ವೀಟ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಇಂಡಿಯಾ ಸ್ವೀಟ್ ಹೌಸ್ಗೆ ಬರಬೇಕು. ಟೋಟಲ್ ಓವರ್ ಆಲ್ ಆಗಿ ಕರ್ನಾಟಕದಲ್ಲಿ 25 ಬ್ರಾಂಚಸ್ ಇದೆ. ಎಸ್, ಜೊತೆ ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಟೋಟಲ್? ಬೆಂಗಳೂರಲ್ಲಿ 25 ಇರೋದು. ಹೊರಗಡೆ ಇದೆಯಾ ಟೋಟಲ್? ಕರ್ನಾಟಕದಲ್ಲಿ ಇವಾಗ ಅಲ್ಲ, ಕನ್ನಡ ಅವ್ರು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 25ನೇ ಬ್ರಾಂಚ್ ಇದೆ. ಎಸ್, ಈಗ ನಾವು ಸದ್ಯ ಇರುವಂಥದ್ದು ಮಾರ್ತಳ್ಳಿ ಮೈನ್ ರೋಡಲ್ಲಿ ಒಂದು ಹೊಸ ಔಟ್ಲೆಟ್ ಓಪನ್ ಆಗಿದೆ, ಅಲ್ಲೇ ಇರುವಂಥದ್ದು. ಮಾರ್ತಳ್ಳಿ ಟು ಸರ್ಜಾಪುರ ಹೋಗ್ತಕ್ಕಂಥ ರೋಡ್ ಅದು. ಯಾರು ಬೇಕಾದ್ರೂ ಬರ್ಬೋದು, ಡಿಸ್ಕೌಂಟ್ ಅಂತ ಕೇಳಬೇಡಿ. ಆದ್ರೆ ನಮ್ಮ ಚಾನೆಲ್ ಅನ್ನು ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಮಧ್ಯಾಹ್ನ ಲಂಚ್ ಟೈಮ್ಗೆ ಸ್ವೀಟ್
ತಿಂದು ಹೊಟ್ಟೆ ತುಂಬಿಸ್ಕೊಂತಾ ಇದ್ದೀವಿ. ಹೌದು. ಜನರಲ್ ಆಗಿ ಊಟ ಮಾಡ್ಬೇಕಾದ್ರೆ ಒಂದು ಸ್ವೀಟ್ ಹಾಕ್ತಾರೆ, ಬಟ್ ಇಲ್ಲಿ ಊಟನೇ ಸ್ವೀಟ್ ಆಗ್ಬಿಟ್ಟಿದೆ ಅದೇ ಅಲ್ವಾ? ಖಾರನೂ ಇದೆ, ಕಾರಣ ಇದೆಯಾ? ಪಾನಿಪುರಿ ಮಸಾಲ ಪುರಿನೂ ಆ ಕಡೆ ಇರೋ ತಿನ್ನಕ್ಕಿತ್ತು. ಹೌದಾ? ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಅಲ್ಲಿ ಮಾಡೋಣ. ಮೇಡಮ್ ತಿನ್ನಿ, ಮನೆಗೂ ತಗೊಂಡೋಗಿ. ಖುಷಿ ಆಯ್ತು. ನೀವು ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಸರ್, ಇವತ್ತು ಈ ಇಂಡಿಯಾ ಸ್ವೀಟ್ ಹೌಸ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ತುಂಬಾ ಖುಷಿ ಆಯ್ತು ಸರ್. 2 ವರ್ಷದಲ್ಲಿ 25 ಔಟ್ಲೆಟ್ಗಳು ಇವ್ರದ್ದು ಓಪನ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಸ್ವೀಟ್ಸ್ ಗಳನ್ನ ಜನತೆ ಕೊಡ್ತಿದ್ದಾರೆ, ಜನ ಅವರ ಸ್ವೀಟ್ಸ್ ಅನ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಎಸ್, ಇದು ಇವ್ರ ಫ್ರಾಂಚೈಸಿ ಅಥವಾ ಈ ಒಂದು ಶಾಪ್ಸ್ ಇದೆಯಲ್ಲ ಸಾಧಾರಣವಾಗಿರಲ್ಲ, ತುಂಬಾ ಹೈಜೀನಿಕ್ ಆಗಿ ನೋಡ್ತಾ ಇದ್ರೆ ಒಂದು ಚಂದ, ತಿಂತಾ ಇದ್ರೆ ಒಂದು ರುಚಿ. ನೋಡಿ ವೀಕ್ಷಕರೇ, ನಾವು ಇಷ್ಟು ದಿನ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ನಮ್ಮ ಕೆಲಸವನ್ನ ಮಾಡ್ಕೊಂಡಿದ್ವಿ. ನಾವು ಇವತ್ತೊಬ್ರು ಅತಿಥಿಗಳಾಗಿ ಇಲ್ಲಿಗೆ ಬಂದು ಈ ಒಂದು ಸ್ವೀಟ್ ಹೌಸ್ ಅನ್ನ ಏನ್ ಓಪನ್ ಮಾಡಿದ್ವಿ, ನಮ್ಮಂತವರಿಗೆ ಬಹಳ ಖುಷಿಯಾದಂತ ವಿಚಾರ. ಯಾಕಂದ್ರೆ ನಾವೇನು ಸೆಲೆಬ್ರಿಟಿಗಳು ಆ ಥರ ಫೀಲ್ ಏನಿಲ್ಲ ನಮ್ಗೆ. ಬಹುಶಃ ನಮ್ಮ ಕಾರ್ಯಕ್ರಮವನ್ನ ನೋಡಿ ಜನ ಹಂಗೆ ಹೇಳ್ತಾರೆ ಬಿಟ್ರೆ ನಾವೊಂದು ಆರ್ಡಿನರಿ ಪರ್ಸನ್ ಆಗಿ ನಮ್ಮನ್ನು ಯಾರಾದ್ರೂ ಕರೆಸಿದ್ರೆ ನಮಗೂ ಖುಷಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಎಕ್ಸಾಂಪಲ್. ಬಹುಶಃ ಅವಕಾಶವನ್ನ ಕೊಟ್ಟಿರುವಂತ ಈ ಸಂಸ್ಥೆಯವರಿಗೂ, ಮತ್ತೆ ನಾನು ಹೇಳೋದು, ಈ ಕಾರ್ಯಕ್ರಮವನ್ನು ಯಾರು ನೋಡ್ತಿದ್ದೀರಾ, ನೀವೇನಾದ್ರೂ ಸ್ವೀಟ್ ಪ್ರಿಯರ್ ಆಗಿದ್ರೆ ಅಥವಾ ಕೆಲವೊಂದು ಕಾರ್ಯಕ್ರಮಗಳಿಗೆ ಸ್ವೀಟ್ ಬೇಕು ಅಂತಿದ್ರೆ ಒಮ್ಮೆ ಇದಕ್ಕೆ ವಿಸಿಟ್ ಮಾಡಿ. ಇಲ್ಲಿ ಬಂದ್ರೆ ನಿಮ್ಗೆ ಟೇಸ್ಟ್ ನೋಡೋದು ಕೊಡ್ತಾರೆ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನೀವು ಮನೆಗೆ ತಗೊಂಡು ಹೋಗ್ಬೋದು. ಫಸ್ಟ್ ಏನು ಮಾಡೋಕ್ಕಾಗಲ್ಲ, ಅದು ನೋಡ್ಲೇಬೇಕು, ಅದು ಓನರ್ ರಿಸ್ಕ್, ಏನು ಮಾಡೋಕ್ಕಾಗಲ್ಲ. 100% ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ 100% ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಸ್ವೀಟ್ಸ್ ಅನ್ನ ತಗೊಂಡು ಹೋಗಿ. ನಾವು ಒಂದು ಒಳ್ಳೆಯ ಸ್ವೀಟ್ ಸ್ಟಾಲ್ ಅನ್ನ ಇವತ್ತು ನಿಮ್ಗೆ ಪರಿಚಯ ಮಾಡುವ ಕೆಲಸವನ್ನ ಮಾಡಿದ್ವಿ. ಸೊ ವೆರೈಟಿ ಸ್ವೀಟ್ಸ್ ಗಳು ಇಲ್ಲಿದೆ. ಸೊ ನಮಗಂತೂ ಬಹಳ ಖುಷಿ ಆಯ್ತು. ನಮ್ಮೆಲ್ಲರ ಪರವಾಗಿ ನಿಮಗೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ.